Hello friends, welcome back to my YouTube ಚಾನಲ್. ಸೊ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2025 ಇದು ಒಂದು ಕಟ್ ಆಫ್ ಅಂಕ ರಿಲೀಸ್ ಆಗೈತಿ. ಕೆಟಗರಿ ವೈಸ್ ನೋಡೋಣ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಆಲ್ ಇಂಡಿಯಾ ರ್ಯಾಂಕ್ 1 2 3 ಇವರು ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಒಳಗೆಲ್ಲ ಎಷ್ಟೆಲ್ಲ ಅಂಕಗಳನ್ನು ತಗೊಂಡಾರ ಅನ್ನೋದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಆಲ್ ಇಂಡಿಯಾ ರ್ಯಾಂಕ್ ಅನುಜ್ ಅಗ್ನಿಹೋತ್ರಿ ಇವ್ರ ಬಗ್ಗೆ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಅವ್ರ ಅಟೆಂಪ್ಟ್ಸ್ ಆಗಿರ್ಬೋದು, ಅದ್ರ ಬಗ್ಗೆನೂ ನೆಕ್ಸ್ಟ್ ಬರೋ ವಿಡಿಯೋಸ್ ಒಳಗೆ ನೋಡ್ತಾ ಹೋಗೋಣ. ನೀವು ಇದೇ ವರ್ಷ ಪ್ರಿಪೇರ್ ಆಗ್ತಾ ಇರ್ಬೋದು ಅಥವಾ ನೆಕ್ಸ್ಟ್ ಇಯರ್ಗೆ ಪ್ರಿಪೇರ್ ಮಾಡ್ತಾ ಇರ್ಬೋದು. ಸೊ ಕಟ್ ಆಫ್ಗಳ ಬಗ್ಗೆ ಎಲ್ಲ ನೀವು ಅವೇರ್ ಇರಬೇಕಾಗ್ತದ. ಸೊ ಒಂದು ನಿಮ್ಗೆ ಟಾರ್ಗೆಟ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದ. So, in the Civil Service Examination 2025, the minimum qualifying standard marks secured by the last recommended candidate in various categories at various stages are as under. ಸೊ ಇಲ್ಲಿ ಕಟ್ ಆಫ್ ಅಂಕ ಅಂದ ತಕ್ಷಣ ಇದು ಹೈಯೆಸ್ಟ್ ಅಂಕ ಅಂತ ತಿಳ್ಕೊಳಿಕ್ ಹೋಗ್ಬೇಡ್ರಿ. ಕೆಲವು ಜನ ಅನ್ಕೋಬೋದು ಇದು ಹೈಯೆಸ್ಟ್ ಅಂಕ ಏನು ಅಂತ ಹೇಳಿ. ಇದು ಹೈಯೆಸ್ಟ್ ಅಂಕ ಅಲ್ಲ, ಎಕ್ದಮ್ ಕಡೆಯ ಒಂದು ಕ್ಯಾಂಡಿಡೇಟ್ದು ಏನೋ ಒಂದು ಅಂಕ ಇರ್ತೈತಲ್ಲ, ಆ ಒಂದು ಇವಾಗ ಒಂದು 100 ಜನ ಸೆಲೆಕ್ಟ್ ಆಗ್ಯಾರ ಅನ್ಕೊಳ್ರಿ, 100ನೇ ಒಂದು ಕ್ಯಾಂಡಿಡೇಟ್ದು ಏನು ಅಂಕ ಇರ್ತೈತಲ್ಲ, ಲಾಸ್ಟ್ ಅಂಕ ಮಿನಿಮಮ್ ಒಂದೇನು ಅಂಕ ತೊಗೊಂಡಿರ್ತಾರಲ್ಲ ಅದಕ್ಕೆ ಕಟ್ ಆಫ್ ಅಂಕ ಅಂತಾರೆ. ಸೊ 92.66. ಇಮ್ಯಾಜಿನ್ ಮಾಡಿರಿ, ಜನರಲ್ ಕ್ಯಾಟಗರಿದವ್ರಿಗೆ ನೀವಿಷ್ಟು ತೊಗೋಬೇಕಂದ್ರೆ 46 ಕ್ವಶನ್ಸ್ಗಳನ್ನ ನೀವು ಕರೆಕ್ಟ್ ಮಾಡಲೇಬೇಕು. ಅದು ನೆಗೆಟಿವ್ ಅಂಕನ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು 46 ಕ್ವಶನ್ ನಿಮ್ಮದು ಕರೆಕ್ಟ್ ಆದಾಗ ಮಾತ್ರ ನೀವು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡ್ತೀರಿ. ಇನ್ನು ಮೇನ್ಸ್ ಒಳಗೆ 739 ಅಂಕ, ಟೋಟಲಿ 963. ಇನ್ನು EWS ಕ್ಯಾಂಡಿಡೇಟ್ಸ್ಗೆ 89 ಅಂಕ, OBC 92. ಸೊ ಜನರಲ್ ಮತ್ತು OBC ಒಳಗೆ ಅಷ್ಟೇನು ಡಿಫ್ರೆನ್ಸ್ ಕಾಣಿಸಕತ್ತೇನ ಇಲ್ಲ. 92.66 ಅದ, ಇಲ್ಲಿ OBC ಒಳಗೆ 92 ಅಷ್ಟದ. ಇನ್ನು ಬಂದ್ಬಿಟ್ಟು SC 84, ST 82.66, PWBD 1 ಕ್ಯಾಟಗರಿ 76.66, PWBD 2 54.66 ಆ್ಯಂಡ್ ಕ್ಯಾಟಗರಿ 3 40.66, 5 ಒಳಗೆ 40.66. ಸೊ ಈ ಒಂದು ಮೇನ್ಸ್ ಆಗಿರ್ಬೋದು, ಇಂಟರ್ವ್ಯೂವ ಮತ್ತು ಫೈನಲ್ ಅಂಕ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ರಿ. ಇವಾಗ ನೀವು ಫೈನಲ್ ಅಂಕದೊಳಗೆ ಮೇನ್ಸದ ಅಂಕನ ಡಿಡಕ್ಟ್ ಮಾಡಿರಿ ಅಂತಂದರೆ ಇಂಟರ್ವ್ಯೂ ಒಳಗೆ ಕಟ್ ಆಫ್ ಎಷ್ಟು ಐತಿ ಅನ್ನೋದು ನಿಮಗೆ ಗೊತ್ತಾಗ್ತದ. ಇನ್ನು ಕಟ್ ಆಫ್ ಮಾರ್ಕ್ಸ್ ಆನ್ ದಿ ಬೇಸಿಸ್ ಆಫ್ GS ಪೇಪರ್ 1 ಓನ್ಲಿ. ಸೊ ಇಲ್ಲಿ ಪ್ರಿಲಿಮ್ಸ್ ಒಳಗೆ GS ಪೇಪರ್ 1 ಒಂದ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಪೇಪರ್ 2 ಏನಿರ್ತೈತಲ್ಲ ಅದು ಕ್ವಾಲಿಫೈಯಿಂಗ್ ನೇಚರ್ ಒಳಗೆ ಇರ್ತದ. ಸೊ ಇವಾಗ ಏನಿದು 92.66 ಅಂಕ ಐತಲ್ಲ, ಇದು 200 ಅಂಕಗಳಿಗೆ, ಪ್ರಿಲಿಮ್ಸ್ ಪರೀಕ್ಷೆ 200 ಅಂಕಗಳಿಗೆ ಇರ್ತದ. ಅದ್ರ ಒಳಗೆ 92.66 ಬಿದ್ದ ಜನರಲ್ ಕ್ಯಾಟಗರಿ ಒಂದು ಮಿನಿಮಮ್ ಕಟ್ ಆಫ್ ಅಂಕ ಇದು. Subject to 10 marks in each of the 7 competitive papers, that is essay GS 1, 2, 3, GS 4, optional 1 and optional 2. ಸೊ ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಮೇನ್ಸ್ ಒಳಗೆ ನೀವು ಮೇನ್ಸ್ನ ಕ್ಲಿಯರ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಪೇಪರ್ ಒಳಗೆ ಮಿನಿಮಮ್ 10 ಮಾರ್ಕ್ಸ್ ಅಂತರೂ 10% ಮಾರ್ಕ್ಸ್ ಅಂತರೂ ನೀವು ತಗೊಳ್ಳೇಬೇಕು. ಅಂದ್ರಷ್ಟೇ ನಿಮ್ಮ ಒಂದು ಮೇನ್ಸ ಕ್ಲಿಯರ್ ಆಗ್ತದೆ. ಅಷ್ಟು ಪೇಪರ್ ಒಳಗೆ ಮಿನಿಮಮ್ 10% ಅಂಕಗಳನ್ನು ನೀವು ತಗೊಳ್ಳಿಕ್ಕೆ ಬೇಕಾಗ್ತದೆ. ಸೊ ಈ ಕಟ್ ಆಫ್ನ ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕಿರ್ತೀನಿ, ಒಂದ್ಸಲ ಡೀಟೇಲ್ಡ್ ಆಗಿ ಚೆಕ್ ಮಾಡ್ಕೊಳ್ರಿ. ಎಸ್, ನೆಕ್ಸ್ಟ್ ಬರೋ 2 ವಿಡಿಯೋ ಭಾಳ ಇಂಪಾರ್ಟೆಂಟ್ ಅದಾವ. ಒಂದು ಆಲ್ ಇಂಡಿಯಾ ರ್ಯಾಂಕ್ 1 ಅವರ ಸ್ಟ್ರಾಟಜಿ ಆಗಿರ್ಬೋದು ಆ್ಯಂಡ್ ಅವ್ರ ಅಟೆಂಪ್ಟ್ಸ್ಗಳಾಗಿರ್ಬೋದು, ಅವ್ರ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡೋಣ, ಒಂದು ಮೋಟಿವೇಶನ್ ಸಿಗ್ತದ. ಇನ್ನು ಆಲ್ ಇಂಡಿಯಾ ರ್ಯಾಂಕ್ 1 2 3 ಇವರ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಒಳಗೆಲ್ಲ ಎಷ್ಟೆಷ್ಟು ಅಂಕಗಳನ್ನು ತೊಗೊಂಡಾರು ಅಂತ ಶೇರ್ ಮಾಡ್ತೀನಿ. ಸೊ ದಟ್ ನಿಮಗೂ ಒಂದು ಟಾರ್ಗೆಟ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದ. ವಿಡಿಯೋಸ್ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.